ಇವತ್ತಿನ ಕೊಟ್ಟಿದ್ದ ಟಾಪಿಕ್ ಜೀವನದ ಗುರಿಗಳು, ಲೈಫ್ ಗೋಲ್ಸ್, ಗೋಲ್ ಸೆಟ್ಟಿಂಗ್. ನಾನು ಡಾಕ್ಟರ್ ಗಿರಿಸ್ವಾಮಿ, ಹಳ್ಳದ ರಸ್ತಾಪುರ ಮಠ, ಐ ಸರ್ಜನ್, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಕಳೆದ 25 ವರ್ಷದಿಂದ ನಾನು ಪಿರಮಿಡ್ ಮಾಸ್ಟರ್ ಬ್ರಹ್ಮರ್ಷಿ ಪತ್ರಿಜಿ ಅವರು ನಮ್ಮನೆಗೆ ಪ್ರತಿ ವರ್ಷ ಬರ್ತಿದ್ರು, ಬಂದ ಇಲ್ಲಿ ಸತ್ಸಂಗ ಮಾಡ್ತಿದ್ರು, ನಮ್ಮನೇಲೆ ಇರ್ತಿದ್ರು. ಈ ಧ್ಯಾನದ ಅನುಭವಗಳನ್ನ ಹಿಂದಿನ ಸಂಚಿಕೆಯಲ್ಲಿ, ಹಿಂದಿನ ಈ ಕ್ಲಾಸ್ ತರಗತಿಯಲ್ಲಿ ನಾನು ಎಲ್ಲದೂ ಹಂಚ್ಕೊಂಡಿದ್ದೀನಿ. ಆದ್ರೂ ಈ ಧ್ಯಾನಕ್ಕೆ ಬರಕ್ ಮುಂಚೆ ನಾನು ಮಾಮೂಲಿಯಾಗಿ ಎಲ್ಲ ನಾನು ಪಬ್ಲಿಕ್ ಸರ್ವಿಸ್ ಎಲ್ಲ ಮಾಡ್ತಾ ಇದ್ದೆ. 2005 ನಂತರ ಧ್ಯಾನಕ್ಕೆ ಬಂದ್ಮೇಲೆ ಹಲವಾರು ಪ್ರಶಸ್ತಿಗಳು ಬಂತು, ಇನ್ಕ್ಲೂಡಿಂಗ್ ರಾಜ್ಯೋತ್ಸವ ಪ್ರಶಸ್ತಿ, ಸ್ಟೇಟ್ ರೆಡ್ ಕ್ರಾಸ್ ಅವಾರ್ಡ್, ಸ್ಟೇಟ್ ರೋಟರಿ ಅವಾರ್ಡು, ಇಂಟರ್ನ್ಯಾಷನಲ್ ಬಯೋಗ್ರಫಿ ಅವಾರ್ಡು, ಧ್ಯಾನ ಚೈತನ್ಯ ಅಂತ, ಆಮೇಲೆ ಸೇವಾ ದುರಂಧರ ಅಂತ, ಆಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಅವಾರ್ಡು. ಹಲವಾರು ಪ್ರಶಸ್ತಿಗಳು ಅವು ಬಂದ್ವು. ಅಂದ್ರೆ ನನ್ನ ಸರ್ವಿಸ್ನ ಅವಾಗ ಮೋಸ್ಟ್ಲಿ ರೆಕಗ್ನೈಸ್ ಆಯ್ತು ಅನ್ಸುತ್ತೆ. ಎಲ್ರಿಗೂ ನನ್ನ ಪರಿಚಯ ಸಾಕು ಅನ್ಸುತ್ತೆ. ನಾನು ಪ್ರಥಮದಲ್ಲಿ ಮೆಡಿಕಲ್ ಡಾಕ್ಟರ್, ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾವು ಆ ಫೀಲ್ಡ್ ಇಂದ ಪ್ರೊಫೆಷನಲ್ ಲೈಫು, ಪರ್ಸನಲ್ ಲೈಫು, ಫ್ಯಾಮಿಲಿ ಲೈಫು, ಸೋಷಿಯಲ್ ಲೈಫ್ ಜೊತೆಗೆ ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸ್ಕೊಂಡು ಅದನ್ನ ಸಮತೋಲನದಲ್ಲಿ ಜೀವಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ನಮ್ಮ ಲೈಫ್ ಗೋಲ್ಸ್, ಜೀವನದ ಗುರಿಗಳು, ಅದ್ರ ಬಗ್ಗೆ ಮಾತಾಡೋಣ. ನಾನು ಒಂದು ಮೊನೋಟೋನಸ್ ಆಗಿ ಮಾತಾಡೋದಿಲ್ಲ, ಇಂಟ್ರಾಕ್ಟಿವ್ ಆಗಿ ಮಾತಾಡ್ತೀನಿ. ಈಗ ನೀವು ಯಾರಾದ್ರೂ ಇವಾಗ ನೋಡಿ, ಜೀವನದ ಗುರಿ, ನೀವೇನೇನು ಜೀವನದ ಗುರಿಗಳು ಇದೆ ನಿಮಗೆ ಸಂಕ್ಷಿಪ್ತವಾಗಿ, ಜೀವನದ ಗುರಿ ಅಂದ್ರೆ ಏನು? ಗುರಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇಂಗ್ಲಿಷ್ನಲ್ಲಿ ಗೋಲ್ ಅಂತಾರೆ. ನಮ್ಮ ಏನು ಒಂದು ಕೆಲಸ ಆಗ್ಬೇಕು, ನಾವು ಒಂದು ಸ್ಥಿತಿಗೆ ತಲುಪಬೇಕು, ಅದನ್ನ ಜೀವನದ ಗುರಿ ಅಂತ ಹೇಳ್ತಾರೆ. ಗೋಲ್ ಸೆಟ್ಟಿಂಗ್ ಅಂದ್ರೆ ಗುರಿಯನ್ನ ನಿಗದಿಪಡಿಸ್ತಕ್ಕಂಥದ್ದು. ನಮಗೆ ಗುರು ಇದ್ರೆ, ಗುರಿ ಯಾವಾಗ ನಮಗೆ ಇರುತ್ತೋ ಗುರು ನಮ್ಮ ಮುಂದೆ ಬರ್ತಾರೆ. ಅಂದ್ರೆ ಬ್ರಹ್ಮಾಂಡ ನಮ್ಮ ಗುರಿಯನ್ನ ನಾವು ಮುಟ್ಲಿಕ್ಕೆ, ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಗುರುರ ರೂಪದಲ್ಲಿ ಕಳಿಸ್ತಾರೆ, ಅಥವಾ ಇನ್ಯಾವುದೋ ಸಂದೇಶ ರೂಪದಲ್ಲಿ, ಇನ್ಯಾವುದೋ ಒಂದು ಅವಕಾಶಗಳನ್ನ ನಮ್ಮ ಬ್ರಹ್ಮಾಂಡ ನಮಗೆ ಕೊಡುತ್ತೆ. ಗುರಿಯ ನಿಗದಿಪಡಿಸೋದು, ಎಲ್ರಿಗೂ ಗುರಿ ಇರ್ಲೇಬೇಕು ತಾನೆ. ಈಗ ಒಂದು ಗುರಿ ಇಲ್ಲದೆ ಇದ್ರೆ ನೋಡಿ, ಒಂದು ಉದಾಹರಣೆ, ಈ ಕೆಲವೊಂದು ಸಂಕ್ಷಿಪ್ತವಾಗಿ ಅದರಲ್ಲಿ ಇರ್ತಕ್ಕಂಥ ನಾಣ್ಣುಡಿಗಳು, ಕಾನ್ಸೆಪ್ಟ್ ತಿಳ್ಕೋಬೇಕು. ಈಗ ಗುರಿ ಅಂತ ಹೇಳಿದ್ರೆ, ಒಂದು ನದಿ ಹುಟ್ಟುತ್ತೆ, ಅದು ಎಲ್ಲೋ ಮುಟ್ಟುತ್ತೆ. ಅದು ಹುಟ್ಟೋದು ಮುಖ್ಯ ಅಲ್ಲ, ಅದು ಮುಟ್ಟೋದು ಮುಖ್ಯ, ಅದಕ್ಕೆ ಗುರಿ ಮುಖ್ಯ. ಈಗ ನಮಗೆ ನಾವು ಕತ್ಲೆ ದಾರಿಯಲ್ಲಿ ಹೋಗ್ಬೋದು, ಹೋಗಕ್ ಆಗುತ್ತಾ ಇಲ್ವೋ? ಯಾರು ಆಗುತ್ತೆ ಎಸ್ ಅಂತ ಟೈಪ್ ಮಾಡಿ, ಅಥವಾ ಯಾರಾದ್ರೂ ಒಂದಿಬ್ರು ನನಗೆ ಇಂಟ್ರಾಕ್ಟ್ ಮಾಡಿ, ಎಸ್ ನೋ ಅಂತ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು. ಕತ್ಲೆ ದಾರಿಯಲ್ಲಿ ನಾವು ನಡೆಯಕ್ಕಾಗುತ್ತೆ, ಆದ್ರೆ ಗುರಿ ಇಲ್ಲದ ದಾರಿಯಲ್ಲಿ ನಾವು ನಡೆಯಕ್ಕಾಗಲ್ಲ. ಈಗ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ನನಗೆ ಏನೋ ಒಂದು ಗುರಿ ಇರುತ್ತೆ, ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದು ಮುಟ್ಬೇಕು ಗುರಿ ಇರುತ್ತೆ. ಆದ್ರೆ ಬೆಂಗಳೂರಿಗೂ ಹೋಗಲ್ಲ, ಎಲ್ಲಿ ಹೋಗಲ್ಲ ಅಂದ್ರೆ ಸುಮ್ಮನೆ ರೋಡಲ್ಲಿ ಹಂಗೆ ಹೋಗಕ್ಕಾಗತ್ತಾ? ಯಾವುದು ಕಾರಣ, ಉದ್ದೇಶ, ಗುರಿ ಇಲ್ಲದೆ ಕತ್ಲು ದಾರಿಯಲ್ಲಿ ನಡೆಯಕ್ಕಾಗತ್ತೆ, ಆದ್ರೆ ಗುರಿ ಇಲ್ಲದೆ ದಾರಿಯಲ್ಲಿ, ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕಾಗಲ್ಲ. ಅದೇ ರೀತಿ ನಾವು ನಮ್ಗೆ ಗುರಿ ಅಂದ್ರೆ ಒಂದು ಕನಸು, ಒಂದು ಡ್ರೀಮ್, ನಾವು ಅದ್ ಮುಟ್ಬೇಕು, ನಾವು ಇಂಥದ್ ಮಾಡ್ಬೇಕು, ಇಂಥದ್ ಬಿಡ್ಬೇಕು ಅಂತ ಅದ್ರ ಗೊತ್ತಿಲ್ಲ ಅಂದ್ರೆ ನಾವು ಆ ದಾರಿಯಲ್ಲಿ ಹೋಗಕ್ಕಾಗಲ್ಲ. ಅಂದ್ರೆ ಜೀವನದ ದಾರಿಯಲ್ಲಿ ನಾವು ಮುಂದುವರಿಯಕ್ಕಾಗಲ್ಲ ಅಂತ ಅರ್ಥ. ಸಿಂಪಲ್ ಥಿಂಗ್. ಗೋಲ್ ಸೆಟ್ಟಿಂಗ್ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಒಂದು ಲಾಂಗ್ ಟರ್ಮ್ ಗೋಲ್ ಇರುತ್ತೆ, ಶಾರ್ಟ್ ಟರ್ಮ್ ಗೋಲ್ ಇರುತ್ತೆ. ಒಂದ್ ದಿನದ ಮಾತ್ರ ಇರುತ್ತೆ, ಒಂದಿನ ಇರ್ಬೋದು, 2 ದಿನ, 1 ವಾರ. ಇಡೀ ಜೀವನದ ಗುರಿ, ಜೀವನದ ಪರಮ ಗುರಿ ಅದು ಬೇರೆ. ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ಹಲವಾರು ಗುರಿಗಳು ಇಟ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಪರ್ಸನಲ್ ಲೈಫ್ ಇದೆ, ಫ್ಯಾಮಿಲಿ ಲೈಫ್ ಇದೆ, ಪ್ರೊಫೆಷನಲ್ ಲೈಫ್, ವೈಯಕ್ತಿಕ ಜೀವನದಲ್ಲಿ, ಈ ಪ್ರಾಪಂಚಿಕ ಜೀವನದಲ್ಲಿ ಬೇಕಾದಷ್ಟು ತರ ಒಂದು ಗುರಿಗಳು ಇರುತ್ತೆ. ಅದು ಸಂಬಂಧಪಟ್ಟದ್ದು ಒಂದು
ವೈಯಕ್ತಿಕ ನಮಗೆ ಡೆವಲಪ್ಮೆಂಟ್ ಬಗ್ಗೆ ಒಂದು ಗುರಿ, ನಾವು ಇಂಥ ಮಟ್ಟವನ್ನ ತಲುಪಬೇಕು. ವೈಯಕ್ತಿಕವಾಗಿ ನೀವು ಆಫೀಸಲ್ಲಿ ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀರಾ, ನಾವು ಈ ತರ ಒಂದು ಪ್ರಮೋಷನ್ ತಗೋಬೇಕು ಅಥವಾ ಈ ತರ ಕೆಲಸ ಮಾಡಬೇಕು, ಕೆಲಸದ ಗುರಿ ಇರುತ್ತೆ. ಆಮೇಲೆ ಈ ಫ್ಯಾಮಿಲಿ ಲೈಫಲ್ಲಿ ನಾವು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಅದಕ್ಕೆ ಸಂಬಂಧಪಟ್ಟದ್ದು ರಿಲೇಶನ್ಶಿಪ್ ಚೆನ್ನಾಗಿ, ಅದು ಒಂದು ಗುರಿನೇ. ಫ್ಯಾಮಿಲಿ ಲೈಫಲ್ಲಿ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಸೋಷಿಯಲ್ ಲೈಫ್ ಇರ್ಬೋದು, ಆಮೇಲೆ ಲಾಸ್ಟಿಗೆ ಸ್ಪಿರಿಚುವಲ್ ಲೈಫ್ ಇರ್ಬೋದು. ಅದರಲ್ಲೂ ಒಂದು ಗುರಿ, ಸ್ಪಿರಿಚುವಲ್ ಲೈಫಲ್ಲಿ ನನ್ನ ಜೀವನದಲ್ಲಿ ಶಾಂತಿಯಿಂದ ಇರಬೇಕು ಯಾವಾಗ್ಲೂ. ನಾನು ಜೀವನದಲ್ಲಿ ಯಾವತ್ತು ಜಗಳ ಆಡಬಾರ್ದು, ಜೀವನದಲ್ಲಿ ಯಾವತ್ತು ಯಾರಿಗೂ ನಿಂದನೆ ಮಾಡಬಾರ್ದು, ಕಂಪ್ಲೇಂಟ್ ಮಾಡಬಾರ್ದು, ಕ್ರಿಟಿಸೈಸ್ ಮಾಡಬಾರ್ದು, ಅದು ಒಂದು ಗುರಿನೇ. ಈ ತರ ಸಣ್ಣ 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 ಗುರಿಯಿಂದ ದೊಡ್ಡ ಗುರಿ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಒಟ್ಟು ಗುರಿ ಇಲ್ಲದೆ ಇದ್ರೆ ನಾವು ಜೀವನದಲ್ಲಿ ಮುಂದುವರಿಯಕ್ಕಾಗಲ್ಲ. ನೀವೆಲ್ಲ ಧ್ಯಾನಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ? ಅದಕ್ಕೊಂದು ಗುರಿ ಇದೆ, ಅದಕ್ಕೊಂದು ಉದ್ದೇಶ ಇದೆ. ಯಾಕೆ ಬಂದಿದ್ದೀರಾ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರಾದ್ರೂ ಒಬ್ರು ಹೇಳಿ ಧ್ಯಾನಕ್ಕೆ ಯಾಕೆ ಬಂದಿದ್ದೀರಾ? ಸೊ ಅದೇ ರೀತಿ ನಮಗೆ ಹಣಕಾಸಿನ ಸಮಸ್ಯೆ, ಎಕನಾಮಿಕ್ ಲೈಫ್, ಫೈನಾನ್ಷಿಯಲ್ ಗೋಲ್ ಇರ್ಬೋದು, ಆಮೇಲೆ ಕೆರಿಯರ್ ಅಲ್ಲಿ, ಎಜುಕೇಶನ್ ಅಲ್ಲಿ, ಆರೋಗ್ಯದ ಗುರಿ ಇರ್ಬೋದು, ಆರೋಗ್ಯ ನನಗೆ ಸುಧಾರಿಸ್ಬೇಕು, ಅಥವಾ ಆರೋಗ್ಯ ಕೆಡದಂಗೆ ನಾನು ಜೀವನ ಸಾಗಿಸ್ಬೇಕು, ಅದು ಒಂದು ಗುರಿ. ಸೊ ಈ ತರ ನಾನಾ ಗುರಿಗಳು ಇರ್ತವೆ. ಆ ಗುರಿಗಳನ್ನ ನಿಗದಿಪಡಿಸ್ಕೊಳ್ಳೋದು ಅದು ನಮಗ್ ಬಿಟ್ಟಿದ್ದು. ಯಾವಾಗ ಗುರಿಗಳನ್ನ ನಿಗದಿಪಡಿಸಿ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡ್ತಾ ಶುರು ಮಾಡ್ತೀವಿ, ಹೌದಲ್ವ? ಸೊ ಧ್ಯಾನಕ್ಕೆ ಬಂದಿದ್ದೀರಾ, ಧ್ಯಾನ ಇವಾಗ ಮಧ್ಯಾಹ್ನ ಆರಾಮಾಗಿ ಅಲ್ಲಿ ಹೋಗಿ ಕೆಟ್ಟಿ ಪಾರ್ಟಿನೋ ಅಥವಾ ಇನ್ಯಾವುದೋ ಹರಟೆ ಹೊಡ್ಕೊಂತ ಪಕ್ಕದ ಮನೆಯಲ್ಲಿ ಕುತ್ಕೋಬೋದಿತ್ತು. ಆದ್ರೆ ಧ್ಯಾನಕ್ಕೆ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ? ಒಂದು ಇಬ್ಬರು ಮೂರ ಹೇಳಿ ಯಾಕೆ ಧ್ಯಾನಕ್ಕೆ ಬಂದಿದ್ದೀರಾ? ಅದ್ರಲ್ಲಿ ಒಂದು ಗುರಿ ಇದೆ. ನಂತರ ಮುಂದೆ ಹೋಗ್ತೇನೆ. ನನಗೆ ಏನು ಅಂದ್ರೆ, ನಿಮಗೆ ನಾನು ಕೊಡ್ತಕ್ಕಂಥ 4 ಮಾತುಗಳು ನಿಮ್ ತಲೆಯಲ್ಲಿ ಹೋಗ್ಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸ್ಬೇಕು. ನಿಮ್ ಜೀವನದಿಂದ ನಿಮ್ಮ ಪರಿವಾರ, ಮಕ್ಕಳು, ಅವರಿಗೆಲ್ಲ ಉಪಯೋಗ ಆಗ್ಬೇಕು. ಪತ್ರಿಜಿ ಅವರ ಕನಸು ನನಸಾಗ್ಬೇಕು. ಗುರಿ ಇಲ್ಲದ ಜೀವನ ವ್ಯರ್ಥನ ಸಾರ್ಥಕನ? ಗುರಿ ಇಲ್ಲದ ಜೀವನ ವ್ಯರ್ಥ ಸರ್. ಬಟ್ ನಾವು ಇಲ್ಲಿ ಭೂಮಿಗೆ ಬಂದಿರೋದು ಯಾಕೆ ಬಂದಿದ್ದೇವೆ, ನಾವು ಯಾರು ಅಂತ ತಿಳ್ಕೊಳಕ್ಕೋಸ್ಕರ ನನ್ನದು ಧ್ಯಾನಕ್ಕೆ ಬಂದಿರೋದು ನನ್ನದು ಆ ಗುರಿ ಸರ್. ನಾವು ಯಾರು ಅಂತ ತಿಳ್ಕೊಳ್ಳೋದು, ಆತ್ಮದ ಅರಿವನ್ನು ಪಡ್ಕೊಳ್ಳೋದು, ನಾವು ಎಲ್ಲಿಗೆ ಬಂದಿದ್ದೀವಿ, ಯಾಕೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ಆತ್ಮ ಅನುಭವ ಅಂತಕ್ಕಂಥದ್ದು, ಅದೆಲ್ಲ ಅದು ಅಂತಿಮ ಗುರಿ. ಒಬ್ಬ ಮನುಷ್ಯನ ಅಂತಿಮ ಗುರಿ, ಫೈನಲ್ ಗುರಿ ಅಂದ್ರೆ ನಾವು ಆನಂದ ಸ್ವರೂಪಿ ದೈವಾತ್ಮ, ನಾವು ಒಳಗಿರ್ತಕ್ಕಂಥ ನಾವು ದೇವರು ಅಂತ ತಿಳ್ಕೊಳ್ಳೋದು, ಆತ್ಮದ ಅರಿವು ಪಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದು, ಜೀವನದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ, ಆನಂದ, ಪರಮಾನಂದ ಸ್ಥಿತಿಗೆ ಹೋಗೋದು, ಅದು ಅಂತಿಮ ಪ್ರತಿಯೊಬ್ಬ ಮನುಷ್ಯನ ಗುರಿ. ಅದು ಒಂದು ಜನ್ಮದಲ್ಲಿ ಆಗಲ್ಲ. ಅದು ನೀವು ಧ್ಯಾನಿಗಳಾಗಿದ್ರಿಂದ ಆ ತರ ಮಾತಾಡ್ತಿದ್ರಿ. ಇನ್ನು ಜನರಲ್ ನಿಮ್ದೇನಪ್ಪ ಒಂದು ಮಗು ಕೇಳಿದ್ರೆ ಅದನ್ನು ಅದೇ ಹೇಳುತ್ತಾ? ಅಥವಾ ಗೃಹಿಣಿ ಕೇಳಿದ್ರೆ ನಿಮ್ಗೆ ಏನಪ್ಪ ಗುರಿ ನಿಮ್ದು, ಈ ವರ್ಷದ ಗುರಿ ಏನು ಅಂದ್ರೆ ಅದ್ ಹೇಳ್ತದ? ಈಗ ನೀವು ಧ್ಯಾನಕ್ಕೆ ಇವಾಗ ಬಂದಿದ್ದೀರಾ, ಯಾಕೆ ಬಂದಿದ್ದೀರಿ ಅಂದ್ರೆ ಅದು ಅಂತಿಮ ಗುರಿ. ಅಂತಿಮ ಗುರಿ ನಮ್ಮ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು, ನಾವು ಆತ್ಮಾನುಭವ ಪಡಿಬೇಕು, ದಿವ್ಯಾನುಭವ ಪಡಿಬೇಕು, ಧರ್ಮಾನುಭವ, ಸತ್ಯಾನುಭವ ಎಲ್ಲದನ್ನೂ ಪಡಿಬೇಕು ಅಂತ ಬಂದಿದ್ದೀರ. ಅದು ಅಂತಿಮ ಗುರಿ. ಈ ಗುರಿಗಳನ್ನ ನಾವು ಹೆಂಗೆ ಸಾಧನೆ ಮಾಡಬೇಕು, ಅದು ಇನ್ನೊಂದು ಚಾಲೆಂಜ್. ಗುರಿ ಮುಟ್ಟೋದು ಹೇಗೆ? ಒಂದು ನದಿ ಹುಟ್ಟುತ್ತೆ, ಎಲ್ಲೋ ಹುಟ್ಟುತ್ತೆ, ಎಲ್ಲೋ ಒಂದು ಸಣ್ಣದಾಗಿ ಒಂದು ಎಳೆಯಾಗಿ ಒಂದು ಇದು ಸರೋವರ ಅಲ್ಲ, ಇನ್ನೂ ಒಂದು ಏನೋ ಒಂದು ಬುಗ್ಗೆ ಆಗಿ ಹುಟ್ಟುತ್ತೆ, ಅದು ದೊಡ್ಡದಾಗಿ. ಗಂಗಾ ನದಿ ಹುಟ್ಟೋದೆಲ್ಲಿ? ದೊಡ್ಡದಾಗಿ ಹುಟ್ಟುತ್ತಾ? ಇಲ್ಲ ತಾನೆ. ಸೊ ಅದಕ್ಕೆ ಗೊತ್ತು, ಆ ಗುರಿ ಆ ಹುಟ್ಟೋದಕ್ಕೂ ಗುರಿ ಮುಟ್ಟೋದಕ್ಕೂ ಮಧ್ಯೆ ಇರ್ತಕ್ಕಂಥ ಸಮಸ್ಯೆಗಳು, ಚಾಲೆಂಜಸ್, ಅದನ್ನು ನಿಭಾಯಿಸ್ಕೊಂಡು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಾವು ಧ್ಯಾನಶಾಸ್ತ್ರದಲ್ಲಿ, ಜೀವನಶಾಸ್ತ್ರದಲ್ಲಿ ಕಲಿತೀವಿ. ಅದು ಬೇರೆ ಪ್ರಶ್ನೆ. ಇವಾಗ ನಮ್ಮ ಗುರಿಗಳನ್ನ, ನಿಮ್ಮ ಮಕ್ಕಳಿಗೆ ಚಿಲ್ಡ್ರನ್ಸ್ ಗುರಿ ಒಂದು, ದೊಡ್ಡವ್ರ ಗುರಿ ಒಂದು, ಶಾರ್ಟ್ ಟೈಮ್ ಗುರಿ ಒಂದು, ಲಾಂಗ್ ಟೈಮ್ ಗುರಿ ಒಂದು. ಲಾಂಗ್ ಟೈಮ್ ಗೋಲ್ ಸೆಟ್ಟಿಂಗ್ ಮಾಡೋದು ಹೇಗೆ? ಯಾವ ತರ ಗುರಿ ಇರಬೇಕು ನಿಮಗೆ? ಪರ್ಸನಲ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫ್. ಪ್ರೊಫೆಷನ್ ಅಂದ್ರೆ ನಿಮ್ದು ಗೃಹಿಣಿಯಾಗಿ, ಅದು ಒಂದು ಉದ್ಯೋಗನೇ. ಎಲ್ಲರಿಗಿಂತ ದೊಡ್ಡ ಉದ್ಯೋಗ, ಪರಮಶಾಂತಿ ಕೊಡೋ ಉದ್ಯೋಗ ಅಂದ್ರೆ ಗೃಹಿಣಿ ಉದ್ಯೋಗ.
ಯಾಕೆಂದ್ರೆ ಅವ್ರು ದುಡ್ಡು ತಗೊಳಲ್ಲ, ಹಂಗೆ ಮಾಡ್ತಾರೆ ಸೇವಾ. ಇನ್ ಎಲ್ಲಾ ಉದ್ಯೋಗದಲ್ಲೂ ಹಣದ ವ್ಯವಹಾರ ಇರುತ್ತೆ, ಏನೋ ಅಪೇಕ್ಷೆ ಇರುತ್ತೆ. ಸೊ ಈ ತರ ನಾವು ಆ ಗುರಿ ಸೆಟ್ಟಿಂಗ್ ನಿಗದಿಪಡಿಸೋದು, ಕನ್ನಡದಲ್ಲಿ ಗುರಿಯನ್ನು ನಿಗದಿಪಡಿಸೋದು ಅಥವಾ ಇಂಗ್ಲಿಷ್ ಗೋಲ್ ಸೆಟ್ಟಿಂಗ್ ಹೇಗ್ ಮಾಡ್ಬೇಕು, ನೀವು ಯಾಕೆ ಬಂದಿದ್ದೀರಾ, ಇವಾಗ ಒಂದೆರಡು ನಿಮ್ಮ ಗುರಿಗಳು ಏನು, ಒಂದ್ ನಾಲ್ಕು ಹೇಳಿ ಮುಂದೆ ಹೋಗ್ತೀನಿ. ಅಂದ್ರೆ ಎಲ್ಲದಕ್ಕೂ ಮೊಟ್ಟ ಮೊದಲನೇದಾಗಿ ಪ್ರಯತ್ನ ಇರ್ಬೇಕು ಸರ್. ಒಂದು ಮಾಡ್ಬೇಕು ಅನ್ನೋ ಪ್ರಯತ್ನ ಅಂದ್ರೆ ಸಾಧನೆ ಜೊತೆಗೆ ಪ್ರಯತ್ನ ಇರ್ಬೇಕು. ನಾವು ಅನ್ಕೊಂಡ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ, ಅದ್ರ ಜೊತೆಗೆ ಪ್ರಯತ್ನ ಇರ್ಬೇಕು. ಎಸ್, ಎಫರ್ಟ್ ಈಸ್ ದಿ ಸಕ್ಸಸ್ ಆಫ್ ದಿ ರೂಟ್ ಆಫ್ ದಿ ಸಕ್ಸಸ್. ಅಂದ್ರೆ ಪ್ರಯತ್ನವೇ ನಮ್ಮ ಯಶಸ್ಸಿಗೆ ಮೂಲ. ಪ್ರಯತ್ನ ಮಾಡದೇ ಇದ್ರೆ ನಾವು ಸುಮ್ನೆ ಕೂತ್ಕೊಂಡ್ರೆ, ಅಕಸ್ಮಾತ್ ಧ್ಯಾನ ಮಾಡ್ತೀವಿ, ಧ್ಯಾನ ಕೂತ್ಕೊಂಡ್ರೆ ಎಲ್ಲದೂ ಆಗುತ್ತೆ. ಧ್ಯಾನದಿಂದ ಸುಮ್ನೆ ಧ್ಯಾನದಲ್ಲಿ ಕೂತ್ಕೊಂಡ್ಬಿಟ್ರೆ ನಾವು ಗುರಿ ಮುಟ್ಟಕ್ಕಾಗತ್ತಾ? ಈ ಜೀವನದ ಗುರಿಗಳು ಇನ್ನೊಂದು ಜೀವಾತ್ಮದ ಗುರಿಗಳು. ಈ ಶರೀರದ ಗುರಿ ಒಂದಿರುತ್ತೆ, ಮನಸ್ಸಿನ ಗುರಿ ಒಂದಿರುತ್ತೆ, ಬುದ್ಧಿಯ ಗುರಿ ಒಂದಿರುತ್ತೆ, ಆತ್ಮದ ಗುರಿ ಒಂದಿರುತ್ತೆ. ಅದನ್ನೇ ಪತ್ರಿಜಿಯವರು 5 ಫಿಂಗರ್ ಕಾನ್ಸೆಪ್ಟ್ ಹೇಳಿದೆ: ಶ್ರವಣ, ಮನನ, ನಿಧಿಧ್ಯಾಸನ, ಆತ್ಮ ಸಾಕ್ಷಾತ್ಕಾರ, ಲೋಕ ಕಲ್ಯಾಣ. ನೀವು ಹೇಳ್ತಾ ಇರೋದು ನಾವು ಯಾರು ಅಂತ ತಿಳ್ಕೊಂಡ್ಬಂದು ನಾವು ಆತ್ಮಾನುಭವ ಪಡ್ಕೊಂಡು ಅದನ್ನ ಜ್ಞಾನವನ್ನ ಬೇರೆಯವರಿಗೆ ಹಂಚ್ಬೇಕು, ಅದು ಲೋಕ ಕಲ್ಯಾಣದ ಗುರಿ. ಇನ್ನು 4 ಇದಾವಲ್ಲ, ಅವೇನೇನ್ ಮಾಡ್ತೀರಾ? ಈಗ ಸಣ್ಣ ಸಣ್ಣ ಗುರಿಗಳನ್ನ ನಾವು ಮುಟ್ಟದೇ ಇದ್ರೆ ಒಂದೇ ಸರಿಗೆ ಹೋಗಿ ನಾವು ಧ್ಯಾನ ಕೂತ್ಕೊಂಡು ಎಲ್ಲದೂ ಬಿಟ್ಟು ಹೋಗಕ್ಕಾಗತ್ತಾ? ಈ ಈಗ ಸಂಸಾರವೇ ನಿರ್ವಾಣ, ಸಂಸಾರದಲ್ಲೇ ನಿರ್ವಾಣ ಹೊಂದ್ಬೇಕು ಅಂದ್ರೆ ನಾವು ಬೇರೆ ಬೇರೆ ಕೆಲಸ ಕಾರ್ಯಗಳು ಇರುತ್ತೆ, ಅದಕ್ಕೆ ತಕ್ಕಂಗೆ ನಾವು ಗುರಿಗಳು ಇರ್ಬೇಕು ತಾನೆ. ಅದನ್ನ ಹೇಳಿ. ನೀವು ಧ್ಯಾನಕ್ಕೆ ಬಂದಿರೋದು ಅದು ಧ್ಯಾನಕ್ಕೆ ಬಂದಿರೋದು ಯಾಕೆ? ಏನೇನೋ ಸಮಸ್ಯೆಗಳು ಇರುತ್ತೆ ತಾನೆ. ಅಲ್ಲಿ ಇನ್ನೊಂದು ಹೇಳ್ತಾರೆ, ಒಂದು ಗುರಿ ಯಾವಾಗ್ಲೂ ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಸುಪ್ತವಾಗಿರುತ್ತೆ, ಆದ್ರೆ ನಮ್ಮ ಸಾಧನೆ ಕಂಟಿನ್ಯೂ ಇರುತ್ತೆ. ಸತತ ಸಾಧನೆ ಇರಬೇಕು, ಗುರಿ ಸುಪ್ತವಾಗಿರ್ಬೇಕು ಅಂತ ಅದನ್ನ ಮೂಲದಲ್ಲಿ ಹೇಳ್ತಾರೆ. ಸೊ ಗುರಿ ಸುಪ್ತವಾಗಿರ್ಲಿ, ಸಾಧನೆ ಸತತವಾಗಿರ್ಲಿ. ಲೆಟ್ ಯುವರ್ ಗೋಲ್ ಬಿ ಪ್ರೈವೇಟ್ ಅಂಡ್ ಯುವರ್ ಹಾರ್ಡ್ ವರ್ಕ್ ಬಿ ಕಾನ್ಸ್ಟೆಂಟ್. ಸತತವಾಗಿ ಪ್ರಯತ್ನ ನಾವು ಮಾಡದೇ ಇದ್ರೆ ಗುರಿ ಮುಟ್ಟಕ್ಕಾಗಲ್ಲ. ಅದ್ ನದಿ ಹರಿಯೋದ್ ಬಿಟ್ಟು ನಿಂತಲ್ಲೇ ಇದ್ರೆ, ನಿಂತ ನೀರಾಗಿದ್ರೆ ಅದು ಗುರಿ ಮುಟ್ಟುತ್ತಾ? ಸೊ ನೀವು ನಿಂತ ನೀರ್ ಇಷ್ಟನೋ ಹರಿಯೋ ನೀರ್ ಇಷ್ಟನೋ? ಹರಿಯೋ ನೀರ್ ಆಗ್ಬೇಕು ಸರ್. ಯಾವಾಗ್ಲೂ ಹರಿಯೋ ನೀರಿಗೆ ಒಂದು ಗುರಿ ಇರುತ್ತೆ, ಗುರಿ ಮುಟ್ಟೋ ಒಂದು ಚಾಲೆಂಜಸ್ ಇರುತ್ತೆ. ಅದು ಹರಿಯೋ ನೀರು ಯಾಕೆ ಇಷ್ಟ ಅಂದ್ರೆ ನೋಡ್ರಿ, ಅದಕ್ಕೆ ಎನರ್ಜಿ ಇರುತ್ತೆ, ನಿಂತ ನೀರಿಗೆ ಎನರ್ಜಿ ಇರಲ್ಲ. ನೀವೆಲ್ಲ ಬಂದಿರೋದು ಹರಿಯೋ ನೀರ್ ಆಗಕ್ ತಾನೆ. ಚಾಲೆಂಜಸ್ ಇದ್ದೇ ಇರುತ್ತೆ. ಅವಾಗ ನಾವು ಗುರಿಗಳನ್ನ ಸೆಟ್ ಮಾಡ್ಕೋಬೇಕು. ಫಸ್ಟ್ ನಮಗೆ ಆತ್ಮವಿಶ್ವಾಸ ಇರ್ಬೇಕು, ಯಾವಾಗ್ಲೂ ನಾನು ಕಲಿತಾನೆ ಇರ್ಬೇಕು. ನಮ್ಮ ಮುಂಬೈಯಲ್ಲಿ ಒಬ್ಬ ಡಾಕ್ಟರ್ ಇದ್ರು, 87 ಇಯರ್ಸ್. ಅವರು ಜರ್ಮನಿಯಿಂದ ಒಬ್ರು ಯಂಗ್ ಡಾಕ್ಟರ್ ಬಂದು ಅವ್ರ ಹತ್ರ ಸರ್ಜರಿಗ ಕಲ್ತು ಹೋದ್ರು. ಆದ್ರೆ ಅದಾದ್ಮೇಲೆ 87 ಇಯರ್ಸ್ ಅಲ್ಲಿ ಇವರು ಡಾಕ್ಟರ್ ಮಗಗೆ ಹೇಳ್ತಾರೆ, ನಾನು ಜರ್ಮನಿಗೆ ಹೋಗ್ತಾ ಇದ್ದೀನಿ. ಅವರು ಅಲ್ಲೊಬ್ರು ಇಲ್ಲಿ ಇಂಡಿಯಾಗೆ ಬಂದಿದ್ರಲ್ಲ, ನನ್ನ ಹತ್ರ ಸರ್ಜರಿ ಕಲ್ತೋದ್ರು, ಈಗ ಹೊಸ ಸರ್ಜರಿನ ಅವ್ರು ಹೇಳ್ಕೊಡ್ತಾ ಇದಾರಂತೆ, ಅದು ಕಲಿಯಕ್ ಹೋಗ್ತಾ ಇದೀನಿ ಅಂತ. ನಗು ಬರುತ್ತಾ ಇಲ್ವಾ ನಿಮ್ಗೆ? ಸೊ ಯಾಕೆಂದ್ರೆ ಅವ್ರದ್ದು ಹೊಸದ್ ಬರ್ತಕ್ಕಂಥದ್ದು ಕಲಿಲೇಬೇಕು. ಆಲ್ವೇಸ್ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ, ಪರ್ಫೆಕ್ಷನಿಸ್ಟ್ ಆಗ್ಬೇಕು ಅಂದ್ರೆ ಆಲ್ವೇಸ್ ಆತ್ಮ ಯಾವಾಗ್ಲೂ ಅತೃಪ್ತಿಯಲ್ಲಿರುತ್ತೆ. ಅದನ್ನ ಮುಟ್ಟಬೇಕು, ಅದನ್ನ ಮಾಡಬೇಕು, ಅದನ್ನ ಕಲಿಬೇಕು, ಅದನ್ನ ಅನುಭವ ಪಡ್ಕೋಬೇಕು, ಅದ್ ಮುಂದೆ ಹೋಗ್ಬೇಕು ಅಂತ. ಅದು ಆತ್ಮ ತೃಪ್ತಿ ಅಲ್ಲಿಗೆ ಬರುತ್ತೆ. ಆವಾಗ ಆತ್ಮ ತೃಪ್ತಿ ಆಗೋವರೆಗೂ, ಸಂತೃಪ್ತಿ ಆಗೋವರೆಗೂ ಆ ಗುರಿ ಕಂಟಿನ್ಯೂಸ್ ಲರ್ನಿಂಗ್. ಸೊ ಒಂದು ಆತ್ಮವಿಶ್ವಾಸ ಇರಬೇಕು, ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಲರ್ನಿಂಗ್. ನಾನು ಇವಾಗ ದೊಡ್ಡ 30 ವರ್ಷದಿಂದ ವೈದ್ಯನ ಕೆಲಸ ಮಾಡ್ತೇನೆ, ಆದ್ರೆ ಸ್ಟಿಲ್ ಐ ಆಮ್ ಎ ಸ್ಟೂಡೆಂಟ್ ಆಫ್ ಲೈಫ್. ಈ ಜೀವನದ ವಿದ್ಯಾರ್ಥಿ ಆಗ್ಬೇಕು ಯಾವಾಗಲೂ. ಜೀವನದಲ್ಲಿ ಬೇರೆ ಬೇರೆ, ಈ ವೈದ್ಯಕೀಯ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಜೀವನದಲ್ಲಿ ಕಲಿಯೋಕಾದ್ದು ಬೇಕಾಗುತ್ತೆ. ಅದು ಸ್ಕೂಲಲ್ಲಿ, ಕಾಲೇಜಲ್ಲಿ, ಯೂನಿವರ್ಸಿಟಿಲಿ ಕಲಿಯಕ್ಕಾಗಲ್ಲ. ಅದನ್ನೇ ಬ್ರಹ್ಮರ್ಷಿ ಪತ್ರಿಜಿ ಜೀವನಶಾಸ್ತ್ರ, ಲೈಫ್ ಸೈನ್ಸ್. ನಾವು ಸ್ಕೂಲು ಕಾಲೇಜಲ್ಲಿ ಕಲಿಯೋದು ಬಯಾಲಜಿ, ಜೀವಶಾಸ್ತ್ರ. ಜೀವನಶಾಸ್ತ್ರನ ಇಲ್ಲೇ ಸತ್ಸಂಗದಲ್ಲಿ ಅಥವಾ ಆಧ್ಯಾತ್ಮಿಕ
ಈ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂಥ ಒಂದು ಸಂಸ್ಥೆಗಳಲ್ಲಿ ಕಲಿಬೇಕು. ಸೊ ಮತ್ತೆ ಇನ್ನೊಂದು, ಈ ಕಾಯಕವೇ ಕೈಲಾಸ ಅಂತ ಒಂದು ಬಸವಣ್ಣನವರು ಒಂದು ಹೇಳಿದ್ರು. ಕಾಯಕವೇ ಕೈಲಾಸ ಅಂದ್ರೆ ಕಾಯಕ ಅದು ನಥಿಂಗ್ ಬಟ್ ಕರ್ಮಯೋಗ. ಅದ್ರ ಉದ್ದೇಶ ಏನು? ಕೈಲಾಸ ಮುಟ್ಟಬೇಕು ಅಂತ. ಆ ತರ ನಮಗೆ ನಿರ್ಧಾರಗಳು ಮನಸ್ಸಿನಲ್ಲಿ ಇರ್ಬೇಕು, ಕಾನ್ಸೆಪ್ಟ್. ಸೊ ಇನ್ನೊಂದು ಒಂದು ಗುರಿ ಅಂದ್ರೆ ನಾವು ಒಂದ್ ಏನೋ ಕೆಲಸ ಮಾಡ್ಬೇಕಾದ್ರೆ ಉಡ ಹಿಡ್ದಂಗೆ ಹಿಡಿಬೇಕು ಅಂತ ಒಂದು ಕನ್ನಡದಲ್ಲಿ ಹೇಳ್ತಾರೆ. ಉಡ ಅಂದ್ರೆ ಗೊತ್ತಲ್ಲ? ಉಡ ಅಂದ್ರೆ ಒಂದು ದೊಡ್ಡ ಹಲ್ಲಿ ತರ ಪ್ರಾಣಿ ಅದು. ಅದು ಅಂದ್ರೆ ಅದು ನೆಲಕ್ಕೆ ಹಿಡಿದ್ರೆ ಅದು ಬಿಡಲ್ಲ. ಅದು ನೆಲಕ್ಕೋ ಅಥವಾ ಒಂದು ಮರಕ್ಕೋ ಏನೋ ಹಿಡಿದ್ರೆ ಬಿಡಲ್ಲ. ಅದನ್ನ ಬಿಡಿಸ್ಲಿಕ್ಕೆ ಆನೆ ಕಟ್ಟಿದ್ರು ಬಿಡಲ್ಲ. ಆನೆ ಅಷ್ಟು ಎಳೆದ್ರು ಬಿಡಲ್ಲ. ಅವಾಗ ಹಿಂದಿನ ಕಾಲದಲ್ಲಿ ಆ ಉಡ ಅಂತ ಪ್ರಾಣಿನ ಹಿಡ್ಕೊಂಡ್ಬಂದು ಏನಾದ್ರು ಈಗ ಆನೆಯನ್ನು ಎಳ್ಸಕ್ಕೆ ಅಥವಾ ದೊಡ್ಡ ದೊಡ್ಡ ಮರಗಳನ್ನು ಎಳ್ಸ್ಲಿಕ್ಕೆ ಉಪಯೋಗಿಸ್ತಿದ್ರಂತೆ. ಅದು ಅಷ್ಟು ಗಟ್ಟಿಯಾಗಿ, ಅಂದ್ರೆ ಹುಕ್ಕಿದ್ದಂಗೆ ಅದು. ಆ ತರ ನಾವು ಹಿಡಿಬೇಕು ಅಂತ. ತೆಲುಗುನಲ್ಲಿ ವೇಮನ ಗೀತೆ ಒಂದು ಇದೆ, ಬಹುಶಃ ನೀವು ಯಾರಾದ್ರೂ ಕೇಳಿರ್ಬೋದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪಟ್ಟಿ ಬಿಡಿಸುಟ ಕನ್ನ ಪರಗ ಚೊಚ್ಚುಟ ಮೇಲು ವಿಶ್ವದಾಭಿರಾಮ ವಿನುರವೇಮ. ಪಟ್ಟು ಪಟ್ಟರಾದು ಪಟ್ಟಿ ಬಿಡುವರಾದು ಪಟ್ಟೆನೇನಿ ಬಿಗಿಯ ಪಟ್ಟವಲಯು. ಪಟ್ಟಿ ಬಿಡಿಸುಟ ಕನ್ನ ಪರಗ ಚೊಚ್ಚುಟ ಮೇಲು ವಿಶ್ವದಾಭಿರಾಮ ವಿನುರವೇಮ. ಏನಂದ್ರೆ ಯಾರು ಹೇಳಿ ತೆಲುಗುನಲ್ಲಿ? ನನಗಂತೂ ತೆಲುಗು ಬರಲ್ಲ, ಬಟ್ ನಾನು ಅರ್ಥ ಮಾಡ್ಕೊಂಡಿದ್ದು, ಪಟ್ಟು ಹಿಡಿದ್ರೆ ಬಿಡಬಾರ್ದು, ಬಿಡದೆ ಇರ್ತಕ್ಕಂಥ ಪಟ್ಟು ಹಿಡಿಬೇಕು. ಅದು ಇಲ್ಲ ಅಂದ್ರೆ ಹಿಡಿಬಾರ್ದು. ಕರೆಕ್ಟ್? ಯಾರಾದ್ರೂ ಗೊತ್ತಿರೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಅದ್ರ ಅರ್ಥ ನೀಟಾಗಿ ಗೊತ್ತಾಯ್ತು ಅನ್ನೋರಿದ್ರೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ತೆಲುಗು ಚೆನ್ನಾಗಿ ಬರುತ್ತೆ ಅನ್ನೋರಿದ್ರೆ. ಓಕೆ, ಸೊ ಇಷ್ಟ ತಿಳ್ಕೊಳ್ಳಿ. ಏನಾದ್ರೂ ಹಿಡಿದ್ರೆ, ಆ ಗುರಿ ಮುಟ್ಟಕ್ಕೆ ನಾವು ಹಿಡಿದ್ರೆ ಮನಸ್ಸು ಎಷ್ಟು ಇರಬೇಕು, ಅದರಲ್ಲಿ ಕಾನ್ಸಂಟ್ರೇಷನ್ ಫೋಕಸ್ ಅಂದ್ರೆ ಇಷ್ಟ ಇರ್ಬೇಕು. ಅದನ್ನ ಹಿಡಿದ್ರೆ ಬಿಡಬಾರ್ದು, ಇಲ್ಲ ಅಂದ್ರೆ ಹಿಡಿಯಕ್ ಹೋಗ್ಬಾರ್ದು ಅಂತ. ಸೊ ಇದರಲ್ಲಿ ಈ ಗೋಲ್ ಸೆಟ್ಟಿಂಗ್ ಅಲ್ಲಿ ಇನ್ನೊಂದು ಅಂಶ ಹೇಳಿ ಮುಂದಕ್ಕೆ ಹೋಗ್ತೀನಿ. ನಾಗರತ್ನಮ್ಮ ಅನ್ನೋರು ಅದ್ರ ಮೀನಿಂಗ್ ಹೇಳ್ತಾರೆ ಸರ್. ಯಾವ್ದೇ ಸಾಧನೆ ಮಾಡ್ಬೇಕಾದ್ರೆ ನಾವು ಕೈ ಹಾಕಿದ ಕೆಲಸ ಬಿಡಬಾರ್ದು, ಮಧ್ಯದಲ್ಲಿ ಬಿಡಬಾರ್ದು. ಯಾವ್ದೇ ಸಾಧನೆ ಮೊದ್ಲು ಗುರಿ ಇಟ್ಕೊಂಡ್ ಮಾಡ್ತೀವಿ ಅಂತ ಕೈ ಹಾಕಿದ್ಮೇಲೆ ಅದನ್ನ ಕೊನೆ ಸಾಧಿಸೋವರೆಗೂ ಬಿಡಬಾರ್ದು. ಅದನ್ನೇ ಪಟ್ಟಿಡಿಯೋದು. ಬಂದ್ರು ಅಂತ ಅದನ್ನೇ ಪಟ್ಟಿಡಿಯೋದು ಅಂತ ಹೇಳೋದು. ಗಟ್ಟಿಯಾಗಿ ಹಿಡ್ಕೊಳ್ಳೋದಕ್ಕೆ ಉಡ ಅನ್ನೋ ಪ್ರಾಣಿ ಕೂಡ ಒಂದು ತುಂಬಾ ಅದು ಗಟ್ಟಿಯಾಗಿ ಹಿಡ್ಕೊಂಡಿದೆ. ಅದನ್ನ ನಂಬ್ಕೊಂಡು ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಗಟ್ಟಿ ಇಟ್ಕೊಂಡು. ಅದರ್ಥ ಸರ್. ಓಕೆ, ಸೊ ಅಂದ್ರೆ ಆ ತರ ನಮಗೆ ನಮ್ಮ ನಿರ್ಧಾರಗಳು ಗಟ್ಟಿಯಾಗಿರ್ಬೇಕು, ಮನಸ್ಸು ಮನೋತಲ್ಲೀನತೆ ಅದರಲ್ಲಿ ಇರ್ಬೇಕು. ಕರೆಕ್ಟ್? ಚಂಚಲವಾಗಿರ್ಬಾರ್ದು. ಆದ್ರೆ ಇನ್ನೊಂದು ಭಗವದ್ಗೀತೆಯಲ್ಲಿ ಕೇಳು, ಬಹುಶಾಖ ಓಕೆ, ವ್ಯವಸಾಯ ಅಂತ ಹೇಳಿದ್ರೆ ಕಲ್ಟಿವೇಶನ್. ವ್ಯವಸಾಯ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಇದು ಸಂಸ್ಕೃತದಲ್ಲಿ ವ್ಯವಸಾಯ ಅಂದ್ರೆ ವ್ಯವಸ್ಥಿತವಾದ ಬುದ್ಧಿ ಅಂತ. ಅಲ್ಲಿ ಕೊನೆಗೆ ಅವು ವ್ಯವಸಾಯ ನಮ ವ್ಯವಸಾಯಾತ್ಮಕ ಬುದ್ಧಿ ಏಕೇನ ಕುರುದಂದನ ಅಂದ್ರೆ ಆ ಬುದ್ಧಿ ಒಂದು ಸ್ಥಿರವಾಗಿರುತ್ತೆ. ಏಕೇನ ಅಂದ್ರೆ ಓನ್ಲಿ ಒನ್.
ಅಲ್ಲಿ ಚಂಚಲವಾದಂತ ಮನಸ್ಸು ಇರಲ್ಲ, ಬುದ್ಧಿಗೂ ಚಂಚಲತೆ ಇರಲ್ಲ, ಅದು ಸ್ಥಿರವಾಗಿರುತ್ತೆ ಒಂದೇ ಕೆಲಸದಲ್ಲಿ, ಅದ್ರ ಕಡೆಗೆ ಗುರಿ ಕಡೆಗೆ ಗಮನ ಇರುತ್ತೆ ಅಂತಕ್ಕಂಥದ್ದು. ದ್ರೋಣಾಚಾರ್ಯರು ಏನ್ ಹೇಳಿದ್ರು, ಪಾಂಡವರಿಗೆ ಕೌರವರಿಗೆ ಇದು ವಿದ್ಯೆ ಕಲಿಸುವಾಗ ನಕುಲ ಸಹದೇವ್ರಿಗೆ ಕೇಳಿದ್ರು, ಅಲ್ಲಿ ನಾನು ಒಂದು ಹಕ್ಕಿ ಇದೆ, ಅಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಅಂದ್ರೆ, ನಮಗೆ ನಿಮ್ದು ಕೈ ಕಾಣ್ತಾ ಇದೆ ಅಂತ ಒಬ್ರು ಹೇಳಿದ್ರು. ಭೀಮ ಹೇಳ್ದ, ನೀವು ನಿಮ್ ಗುರುಗಳು ಕಾಣ್ತಾ ಇದಾರೆ, ಹಕ್ಕಿದು ಬಾಲ ಕಾಣ್ತಾ ಇದೆ, ರೆಕ್ಕೆ ಕಾಣ್ತಾ ಇದೆ ಅಂತ ಹೇಳಿದ್ರು. ಅದೇ ಅರ್ಜುನ ಏನ್ ಹೇಳ್ದ, ಗುರುಗಳೇ ನನಗೇನು ಕಾಣ್ತಾ ಇಲ್ಲ, ಆ ಹಕ್ಕಿಯ ಕಣ್ಣು ಮಾತ್ರ ನನಗೆ ಕಾಣ್ತಾ ಇದೆ ಅಂತ ಹೇಳಿದ್ನೇ ಇಲ್ಲೋ. ಅಷ್ಟು ಫೋಕಸ್. ಏಕೇಹ ಕುರುನಂದನ, ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ, ಅದು ಏಕವಾಗಿ ಇರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಬಹುಶಾಖ ಹ್ಯಾನಂತಾಶ್ಚ. ಬಹುಶಾಖ ಅಂದ್ರೆ ಬಹುಶಾಖೆಗಳಾಗಿ ಅದು ಬುದ್ಧಿ ಸರಿಯಾಗಿ ಇಲ್ಲದೆ ಇದ್ರೆ, ಫೋಕಸ್ ಇಲ್ಲದೆ ಇದ್ರೆ, ಕಾನ್ಸಂಟ್ರೇಷನ್, ಕ್ಲಾರಿಟಿ, ಇಕ್ವಾನಿಮಿಟಿ ಇಲ್ಲದೆ ಇದ್ರೆ, ಆ ಬುದ್ಧಿ ಬಹುಶಾಖೆಗಳಾಗಿ ಅನಂತಶ್ಚ ಅನಂತವಾಗಿ ಎಲ್ಲಾ ಕಡೆ ಚದುರಿ ಹೋಗ್ಬಿಡುತ್ತೆ, ನಿಮ್ ಫೋಕಸ್ ಇರೋದಿಲ್ಲ. ಬುದ್ಧಯೋ ಅವ್ಯವಸಾಯ ಆಗುತ್ತೆ. ಅಂದ್ರೆ ಅವ್ಯವಸ್ಥೆ ಆಗಿರ್ತಕ್ಕಂಥ ಬುದ್ಧಿ ಅದಿರಬಾರ್ದು. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ 100% ಫೋಕಸ್ ಇರ್ಬೇಕು. ಅದಕ್ಕೆ ಇನ್ನೊಂದು ಉದಾಹರಣೆ, ಅದು ಭಗವದ್ಗೀತೆ ಆಯ್ತು. ಶಿವ ಏನ್ ಮಾಡ್ದ, ಹುಲಿ ಚರ್ಮದಲ್ಲಿ ಕುತ್ಕೊಳ್ತಾನೆ. ಯಾಕೆ ಹುಲಿ ಚರ್ಮದ ಮೇಲೆ ಕುತ್ಕೊಳ್ಳೋದು ತೋರಿಸಿದ್ದಾರೆ? ಒಂದು 100 ಕುರಿ ಇರ್ಲಿ, ಆ 100 ಕುರಿಯಲ್ಲಿ ಆ ಹುಲಿ ಆ ಗುರಿ ಇಟ್ಟಿದ್ರೆ ಅದೇ ಕುರಿನೇ ಹಿಡಿಯುತ್ತೆ ಹೊರತು ಬೇರೆ ಮುಟ್ಟಲ್ಲ, ಅದು ಹತ್ರ ಬಂದ್ರು ಮುಟ್ಟಲ್ಲ. ಟೈಗರ್ ಅಂದ್ರೆ ದ ಸ್ಟ್ರಾಟಜಿ. ಟೈಗರ್ ಅಂದ್ರೆ ಅದಕ್ಕೆ ಸರಿಯಾದ ದೃಷ್ಟಿ ಇದೆ, ಸರಿಯಾದ ಫೋಕಸ್ ಇದೆ, ಸರಿಯಾದ ಸ್ಪೀಡ್ ಇದೆ. ಸ್ಟ್ರೆಂತ್, ಸ್ಟ್ರಾಟಜಿ ಅಂಡ್ ಸ್ಪೀಡ್. ಅಂದ್ರೆ ಅದರದ್ದೇ ಆದಂತ ಸ್ಪೀಡ್ ಇದೆ, ಸ್ಟ್ರೆಂತ್ ಇದೆ, ಸ್ಟ್ರಾಟಜಿ ಇದೆ. ಅಂದ್ರೆ ಅದಕ್ಕೊಂದು ಪ್ಲಾನಿಂಗ್ ಇದೆ, ಇಂಟ್ಯೂಷನ್, ಒಂದು ಐಡಿಯಾ ಇದೆ. ಅದು ಅದೇ ಕುರಿಯನ್ನು ಗುರಿಯಾಗಿಟ್ಟು ಆಗೋವರೆಗೂ ಅದ್ರದ್ದು ಸ್ಪೀಡು, ಸ್ಟ್ರೆಂತ್ ಎಲ್ಲದನ್ನು ಉಪಯೋಗಿಸಿ 5 ಅಂಶಗಳು. ಸೊ ಅದನ್ನ ಶಿವ ಸಾಧಿಸಿದ. ಶಿವನಿಗೆ ಆ ಸ್ಟ್ರೆಂತ್, ಸ್ಟ್ರಾಟಜಿ, ಅಂದ್ರೆ ಶಿವನಿಗೆ ವಿಷನ್ ಇದೆ. ವಿಷನ್ ಅಂದ್ರೆ ಸರಿಯಾದ ಫೋಕಸ್, ದೃಷ್ಟಿ ಇದೆ, ಫೋಕಸ್ ಇದೆ. ಫೋಕಸ್ಸು, ವಿಷನ್ನು, ಸ್ಟ್ರೆಂತ್, ಸ್ಟ್ರಾಟಜಿ ಅಂಡ್ ಸ್ಪೀಡ್ ಅಂದ್ರೆ ಅಷ್ಟೇ ವೇಗವಾಗಿ ಅದನ್ನ ಮುಗಿಸ್ತಕ್ಕಂಥ ಒಂದು ಗುರಿ. ಅದರಿಂದ ಶಿವನ ಹುಲಿ ಚರ್ಮದ ಮೇಲೆ ಅವನು ಅದನ್ನ ಗೆದ್ದು ಸಾಧಿಸಿದಾನೆ. ಅದು 5 ಅಂಶಗಳನ್ನ, ಹುಲಿಗಿರ್ತಕ್ಕಂಥದ್ದು ಈ 5 ಅಂಶಗಳು. ದ ಟೈಗರ್ ಅಷ್ಟು ಫೋಕಸ್ ಇರಬೇಕು ಅಂತ ಇದರಲ್ಲಿ ಸ್ಕ್ರಿಪ್ಚರ್ಸ್ ಅಲ್ಲಿ, ಪುರಾಣಗಳು ಹೇಳ್ತಾರೆ. ಸೊ ಫೋಕಸ್ ಇರಬೇಕು, ಮೈಂಡ್ಫುಲ್ನೆಸ್ ಇರಬೇಕು. ಅದ್ರ ಜೊತೆಗೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ನಾನು ಈಗ. ಗುರಿಗಳನ್ನ ನಾವು ಈ ಗುರಿ ಇಟ್ಕೋಬೇಕು ಅಂದ್ರೆ ಸ್ಮಾರ್ಟ್ ಅಂತೇಳಿ, SMART. ಸ್ಮಾರ್ಟ್ ಅಂದ್ರೆ ಎಸ್ ಅಂದ್ರೆ ಸ್ಪೆಸಿಫಿಸಿಟಿ, ನಿರ್ದಿಷ್ಟತೆ ಇರಬೇಕು ಒಂದು ಗುರಿ. ಈಗ ನೀವು ಮನೆಯಲ್ಲಿ ನೀವು ಅವರಿಗೆ ಆ ಮಗು ಏನೋ ಡಾಕ್ಟರ್ ಆಗ್ಬೇಕು ಅಂತ ಗುರಿ ಇಟ್ಕೊಂಡಿರುತ್ತೆ, ನೀವು ಅದನ್ನೇ ಇಟ್ಕೊಂಡಿರ್ತೀರಿ. ಅದು ನಿರ್ದಿಷ್ಟವಾದಂತ ಒಂದು ಗುರಿ. ಅದು ನಾನು ಇಂಥದೇ ಡಾಕ್ಟರ್ ಆಗ್ಬೇಕು, ಇಲ್ಲ ಸುಮ್ಮನೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಅದು ನಿರ್ದಿಷ್ಟತೆ ಅಲ್ಲ. ನಾನು ಹೆರಿಗೆ ಡಾಕ್ಟರ್ ಆಗ್ಬೇಕು, ನಿರ್ದಿಷ್ಟವಾದಂತ ಗುರಿ, ಅದೊಂದು ಗುರಿ. ಇಲ್ಲ ನಾನು ಬುದ್ಧ ತರ ನಾವು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು, ಅದು ನಿರ್ದಿಷ್ಟವಾದಂತ ಗುರಿ. ಸೊ ಸ್ಪೆಸಿಫಿಕ್, S ಫಾರ್ ಸ್ಪೆಸಿಫಿಕ್, M ಫಾರ್ ಮೆಜರಬಲ್. ನಾವು ಅದನ್ನ ಅಳತೆ ಮಾಡ್ಬೋದು. ಇಷ್ಟು ಪ್ರಮಾಣದಲ್ಲಿ ನಾವು ಅದನ್ನ ಸಾಧನೆ ಮಾಡಬೇಕು, ಇಷ್ಟು ಪ್ರಮಾಣದಲ್ಲಿ. ಈಗ ಹುಲಿ ಏನ್ ಮಾಡ್ಬಿಡುತ್ತೆ, ಅದು ಮೆಜರಬಲ್. ಅಷ್ಟೇ ಸ್ಪೀಡಲ್ಲಿ ಹೋದ್ರೆ ನಾನು ಅದನ್ನ ಮುಟ್ತೀನಿ, ಅದೇ ಕುರಿ ಹಿಡಿತೀನಿ ಅಂತ. ಅದು ನೋಡಿರ್ಬೋದು ನೀವು, ಕುರಿ ಯಾವತ್ತೂ 100 ಕುರಿ ಇದ್ರು ಅದು ಯಾವ್ದು ಗುರಿ ಇಟ್ಟಿರುತ್ತೋ ಅದೇ ಕುರಿಯನ್ನು ಹೋಗಿ ಅದು ಹಿಡಿಯುತ್ತೆ ಹೊರತು ಬೇರೆ ಏನು ಹಿಡಿಯಲ್ಲ. ಹಳೆಯಬಹುದಂತಾದಿರ್ಬೇಕು, ಅದನ್ನ ನಾವು ನಿರ್ದಿಷ್ಟವಾದ. ಆಮೇಲೆ A ಅಂದ್ರೆ ಅಚೀವಬಲ್, ಅಂದ್ರೆ ವಾಸ್ತವಿಕವಾಗಿ ನಾವು ಅದನ್ನ ಸಾಧಿಸಬಹುದಾದಂತ ಗುರಿ. ಸುಮ್ನೆ ನಾವು ನನಗೆ ಗುರಿ ಇಟ್ಕೊಂಡು ಮಂಗಳ ಗ್ರಹಕ್ಕೆ ನಾನು ಈ ಜನ್ಮದಲ್ಲೇ ಹೋಗ್ತೀನಿ ಅಂತ ಗುರಿ ಇಟ್ಕೊಂಡ್ರೆ ಆಗುತ್ತಾ? ಇದು ಜನರಲ್ ಗುರಿ ಆಯ್ತು, ಜನರಲ್ ಇಟ್ಕೊಳತಕ್ಕಂಥದ್ದು. ಅದು ನಿರ್ದಿಷ್ಟತೆ ಇರೋದಿಲ್ಲ. ಸೊ ನಾನು ಅಲ್ಲಿ ವೈದ್ಯನಾಗಬೇಕು, ಅಥವಾ
ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಮದುವೆ ಮಾಡಬೇಕು, ಅದು ಒಂದು ಗುರಿ. ಮಗಳನ್ನ ಮದುವೆ ಮಾಡಬೇಕು, ಇಂಥ ವರ ಹುಡುಕ್ಬೇಕು, ಮಾಡಬೇಕು ಅಂತ. ಸೊ ಈ ತರ ಪ್ರಾಪಂಚಿಕ ಜೀವನದಲ್ಲಿ ಬರ್ತಕ್ಕಂಥ ಗುರಿಗಳು. ಸೊ ಇನ್ನೊಂದು ರಿಯಲಿಸ್ಟಿಕ್, ವಾಸ್ತವಿಕವಾಗಿರ್ಬೇಕು. ಅಂದ್ರೆ ಈ ಪ್ರಪಂಚದಲ್ಲಿ ಏನು ನಮ್ಮ ಲಿಮಿಟೇಷನ್ಸ್ ಇರುತ್ತೋ ಅದ್ರ ಒಳಗಡೆ, ಅದು ಚೌಕಟ್ಟಿನೊಳಗೆ ನಾವು ಸಾಧಿಸಬಹುದು. ಅಂದ್ರೆ ಪ್ರಸ್ತುತ ವಾತಾವರಣಕ್ಕೆ, ಪ್ರಸ್ತುತ ಜೀವನಕ್ಕೆ ಅದು ಹೊಂದ್ಕೊಂಡಂಗಿರ್ಬೇಕು. ಅಥವಾ ಸುಮ್ನೆ ನಾವು ಇಲ್ಲ ಈಗ ಹುಟ್ಟಿದಾಗಿಂದ ಒಂದು ಗುರಿ ನಿಮ್ ಮಗುಗೆ ಕೊಟ್ಬಿಟ್ಟು ಒಂದ್ ಗುರಿ ಇಟ್ಕೊಂಡ್ಬಿಡಪ್ಪ, ಅಲ್ಲಿ ಬರ್ದಿಟ್ಕೋ, ನಾನ್ ಭಗವದ್ಗೀತೆಯನ್ನ ಪೂರ್ತಿ ಕಲ್ತು ಬಿಡ್ತೀನಿ ಅಂತ. ಈ ಜನ್ಮದಲ್ಲಿ ಆಗಲ್ಲ. ಶಂಕರಾಚಾರ್ಯಂತ ಮಹಾ ಯೋಗಿಗಳಿಗೆ ಮಾತ್ರ ಸಾಧ್ಯ. ಸೊ ಅದಕ್ಕೆ ನಾವು ಅದನ್ನ ಪ್ರಸ್ತುತ ಏನು ವಾಸ್ತವಿಕತೆ ಇರ್ಬೇಕು ಅದ್ರಲ್ಲಿ. ಆಮೇಲೆ ಟೈಮ್ ಬಾಂಡ್ ಇರ್ಬೇಕು. ಇಂತಿಷ್ಟು ಈ ವರ್ಷದಲ್ಲಿ 2026ರಲ್ಲಿ ನಾನು ಈ 10ನೇ ಕ್ಲಾಸ್ ಮುಗಿಸ್ತೀನಿ. ನಿಮ್ಮ ಮಕ್ಕಳಿಗೆ ಒಂದು ಗುರಿ ಕೊಟ್ಟಿರ್ತಿರ್ತಾನೆ, 1 ವರ್ಷಕ್ಕೆ ಒಂದೇ ಕ್ಲಾಸ್ ಮುಗಿಸಕ್ ಸಾಧ್ಯ. ಸೊ ಆತರ ಸ್ಮಾರ್ಟ್, SMART, ಸ್ಮಾರ್ಟ್ ಕಾನ್ಸೆಪ್ಟ್, ಆ ತರ ನಾವು ಗುರಿಯನ್ನ ಪ್ಲಾನ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಮಗೆ ಎನರ್ಜಿ ಬೇಕು. ಟೈಮ್, ಮನಿ, ಎನರ್ಜಿ. ಸಮಯ ವೇಸ್ಟ್ ಮಾಡಬಾರ್ದು. ಸಮಯ ಹೋದ್ರೆ ಸಿಕ್ಕಲ್ಲ. ಹೊತ್ತು ಹೋದರೆ ಮುತ್ತು ಕಳೆದ್ರೆ ಸಿಕ್ಕೀತು, ಹೊತ್ತು ಹೋದ್ರೆ ಸಿಕ್ಕೀತೆ ಅಂತ ಗಾದೆ ಮಾಡ್ಯಾರ. ಹಂಗೆ ಸಿಗಲ್ಲ. ಆದ್ರೆ ಅದರಲ್ಲಿ ದುಡ್ಡು ಹೋದ್ರೆ ಮತ್ತೆ ಕಳಿಸ್ಕೋಬಹುದು. ಆದ್ರೆ ಟೈಮು ಮತ್ತೆ ಎನರ್ಜಿ, ಅದಕ್ಕೂ ಎನರ್ಜಿ ಬೇಕು. ಪ್ರಾಪಂಚಿಕ ಗುರಿಗಳಿಗೂ ಎನರ್ಜಿ ಬೇಕು, ಆಧ್ಯಾತ್ಮಿಕ ಗುರಿಗಳಿಗೂ ಎನರ್ಜಿ ಬೇಕು. ಅದು ಮುಂದೆ ಹೇಳ್ತೀನಿ. ಸೊ ಒಂದು VIP ಕಾನ್ಸೆಪ್ಟ್ ಇಟ್ಕೋ. VIP ಅಂದ್ರೆ ವಿಜುವಲೈಸೇಷನ್. ಮೀನ್ಸ್ ವಿಜುವಲೈಸೇಷನ್. ನನಗೆ ಈ ಹುಲಿಗೆ ಹೆಂಗೆ ವಿಷನ್ ಇರುತ್ತೋ ಹಂಗೆ ವಿಷನ್ ಇರ್ಬೇಕು ನಮಗೆ. ಅಂತರಾಳದಲ್ಲಿ ನಮಗೆ ಒಳ ಮನಸ್ಸಿನಿಂದ ನಾವು ಇಂಥದ್ ಮುಟ್ತೇವಿ, ಇಂಥದ್ ಸಾಧ್ಯ, ಇದು ಇಟ್ಕೋಬೇಕು ಅಂತ ಒಂದು ದೊಡ್ಡ ವಿಷನ್, ದೃಷ್ಟಿ, ಅಂತರ್ದೃಷ್ಟಿ ಇರ್ಬೇಕು ನಮಗೆ. ದೂರದೃಷ್ಟಿ ಇರಬೇಕು, ಅಂತರ್ದೃಷ್ಟಿ ಇರಬೇಕು. ವಿಷನ್, VIP, ವಿಷನ್, ಐಡಿಯಾ, ಇಂಟ್ಯೂಷನ್, ಇಮ್ಯಾಜಿನೇಷನ್. I ಫಾರ್ ಇಂಟ್ಯೂಷನ್, ಇಮ್ಯಾಜಿನೇಷನ್ ಅಂಡ್ ಐಡಿಯಾ. ಅಂಡ್ ಆಮೇಲೆ P ಫಾರ್ ಪ್ಲಾನಿಂಗ್. ಪ್ಲಾನಿಂಗ್ ಅಂದ್ರೆ, ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಊರಲ್ಲಿರ್ತಕ್ಕಂಥ ದೇವಸ್ಥಾನವನ್ನ ಎಷ್ಟು ಸರಿ ಕಟ್ಟಿದ್ದಾರೆ ಹೇಳಿ. ಯಾರಾದ್ರು ನಿಮ್ಮ ಊರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನ ಎಷ್ಟು ಸರಿ ಕಟ್ಟಿದ್ದಾರೆ? ಅಂದ್ರೆ ಮೊದ್ಲಿಗೆ ಚಿಕ್ಕದಾಗಿತ್ತು ಸರ್. ಈಗ ಒಬ್ಬೊಬ್ರದ್ದು ಒಂದೊಂದು ಅದು ಪ್ಲಾನಿಂಗ್ ನೋಡ್ತಾ 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 ಅವ್ರ ತರನೇ ನಾವು ಮಾಡ್ಬೇಕು ಅನ್ನೋದು. ಅದು ಕಿತ್ತು ಅದನ್ನ ಇಂಪ್ರೂವ್ಮೆಂಟ್ ತರ ಮಾಡ್ತಾ ಬಂದಿದ್ದಾರೆ. ಇಂಪ್ರೂವ್ಮೆಂಟ್ ಬೇರೆ, ಕಟ್ಟಿರೋದು ಬೇರೆ. ನಿಮ್ಮ ಊರಲ್ಲಿ ಇರ್ತಕ್ಕ ದೇವಸ್ಥಾನ 2 ಸರಿ ಕಟ್ಟಿದ್ದಾರೆ. ತಾಜ್ ಮಹಲ್ 2 ಸರಿ ಕಟ್ಟಿದ್ದಾರೆ. ವಿಧಾನಸೌಧ 2 ಸರಿ ಕಟ್ಟಿದ್ದಾರೆ. ಅಂದ್ರೆ ನಾನು ಹೇಳಿದ್ದು VIP ಟೆಕ್ನಿಕ್. ಆ ಗುರಿ ಮುಟ್ಟಬೇಕಾದ್ರೆ ಅವರಿಗೆ ಒಂದು ಆನ್ ಪೇಪರ್ ಒಂದು ಕಟ್ಟಿರ್ತಾರೆ, ಇನ್ನೊಂದು ಸುಪ್ತ ಮನಸ್ಸಲ್ಲಿ ಒಂದು ಕಟ್ಟಿರ್ತಾರೆ. ಸುಪ್ತ ಮನಸ್ಸಿನಲ್ಲಿ ಕಟ್ಟದೇ ಇದ್ರೆ ಪೇಪರ್ನಲ್ಲಿ ಬರೆಯಕ್ಕಾಗಲ್ಲ ಅದನ್ನ. 3ನೇದು ಭೌತಿಕವಾಗಿ ಅದು ಕಟ್ಟಿರ್ತಾರೆ. ಸೊ ಎಲ್ಲಾ ಕಟ್ಟಡಗಳು, ನಿಮ್ಮ ಮನೆ, ವಿಧಾನಸೌಧ, ತಾಜ್ ಮಹಲ್, ರೆಡ್ ಫೋರ್ಟ್ ಎಲ್ಲ 3 ಸರಿ ಕಟ್ಟಿರ್ತಾರೆ. ಮನಸ್ಸಿನಲ್ಲಿ ಅಂತರಾಳದಲ್ಲಿ ನೀವು ಆ ಗುರಿಯನ್ನ ನೀಟಾಗಿ ನೀವು ವಿಜುವಲೈಸ್ ಮಾಡದೇ ಇದ್ರೆ, ಇಮ್ಯಾಜಿನೇಷನ್ ಮಾಡದೇ ಇದ್ರೆ ಪೇಪರ್ ಮೇಲೆ ಪ್ಲಾನಿಂಗ್ ಮಾಡಕ್ಕಾಗಲ್ಲ. ಅದನ್ನ ಭೌತಿಕವಾಗಿ ಆ ಭೂಮಿ ಮೇಲೆ ಇಳಿಸಕ್ಕಾಗಲ್ಲ. ಕರೆಕ್ಟ್? ಸೊ ಈ ತರ ನಮಗೆ ಯಾವಾಗಲೂ ಬೇಸಿಕ್ ಥಿಂಗ್ ಎಲ್ಲ ಹೇಳ್ತಾ ಇದೀನಿ, ಗುರಿ ಹೆಂಗೆ ಅಂತ. ಆಮೇಲೆ ಗೋಲ್ ಸೆಟ್ಟಿಂಗ್ ಗಿಂತ ಈ ಮೈಂಡ್ ಸೆಟ್ಟಿಂಗ್ ಇಸ್ ಇಂಪಾರ್ಟೆಂಟ್. ಅವಾಗ ಸಕ್ಸಸ್ಫುಲ್ ಆಗ್ತೀವಿ ನಾವು. ಲರ್ನೆಡ್ ಪರ್ಸನ್ ಈಸ್ ನಾಟ್ ಎ ಸಕ್ಸಸ್ಫುಲ್ ಪರ್ಸನ್. ಲರ್ನಿಂಗ್ ಅಂಡ್ ಸಕ್ಸಸ್ಫುಲ್ನೆಸ್ ಏನ್ ಡಿಫ್ರೆನ್ಸು? ಲರ್ನಿಂಗು ಅಂದ್ರೆ ಪಂಡಿತ ಕಲ್ತಿರ್ತಾನೆ. ಸಕ್ಸಸ್ಫುಲ್ ಅಂದ್ರೆ ಯಾರು ಕಾರ್ಯಗತ ಮಾಡ್ತಾರೋ ಅದು ಸಕ್ಸಸ್. ಸೊ ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ಈ ಗುರಿಗಳು, ಸೊ ಅದನ್ನ ನಾವು ಮಾಡ್ಕೋಬೇಕು, ಅದನ್ನ ರೆಡಿ ಮಾಡ್ಕೋಬೇಕು. ಸೊ ಬ್ರಹ್ಮರ್ಷಿ ಪತ್ರಿಜಿ ಅವರು ಏನ್ ಹೇಳಿದಾರೆ ಅದನ್ನ ಒಂದು 5 ನಿಮಿಷ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಯಾಕಂದ್ರೆ ಇನ್ನು ಆಮೇಲೆ ಒಂದು 15-20 ನಿಮಿಷ ನಮಗೆ ಕ್ವಶನ್ ಆನ್ಸರ್ ಇರುತ್ತೆ. ಈಗ ನೀವು ಮನುಷ್ಯನ ಪರಮ ಗುರಿ ಏನಪ್ಪಾ ಅಂದ್ರೆ, ನಮಗೆ ನಾವು ಆತ್ಮ ಅಂತಕ್ಕಂಥ ಅರಿವು ಮಾಡ್ಕೊಳ್ತಕ್ಕಂಥದ್ದು. ಜೀವನದಲ್ಲಿ
ಈ ಜೀವನವನ್ನ ಈ ಭೂಮಿ ಮೇಲೆ ಬಂದಾಗಿನಿಂದ ಜೀವನವನ್ನ ನಮ್ಮಲ್ಲಿ ಯಾವುದೇ ನರಕ ಮಾಡ್ಕೋಬಾರ್ದು, ದುಃಖ ಪಡ್ಕೋಬಾರ್ದು, ಕೊರಗಿರಬಾರ್ದು, ಬೇಸರ ಇರಬಾರ್ದು, ದುಃಖರಾಹಿತ್ಯ ಆ ಸ್ಥಿತಿಯಲ್ಲಿ ಜೀವಿಸಬೇಕು. ರೋಗರಾಹಿತ್ಯ, ಭಯರಾಹಿತ್ಯ, ಬಂಧನ ರಾಹಿತ್ಯ, ಮೃತ್ಯು ರಾಹಿತ್ಯ ಅದನ್ನ ನಾವು ಸಾಧಿಸ್ಬೇಕಾದ್ರೆ ನಮಗೆ ಧ್ಯಾನ ಅಂತಕ್ಕಂಥ ಅಸ್ತ್ರವನ್ನು ಕೊಟ್ಟು ಈ ಜೀವನಶಾಸ್ತ್ರ ಧ್ಯಾನಶಾಸ್ತ್ರವನ್ನ ಬ್ರಹ್ಮರ್ಷಿ ಪತ್ರಿಜಿಯವರು ಲೋಕಕ್ಕೆಲ್ಲ ತಮ್ಮ ಸಾಧನೆಯನ್ನ ಜ್ಞಾನನ ಕೊಟ್ಟು ಹೋಗಿದ್ದಾರೆ. ಅದೆಲ್ಲ ಗೊತ್ತು. ಆದ್ರೆ ನಮ್ಗೆ ಅದನ್ನ ಹೆಂಗೆ ಮಾಡಿಸ್ಕೋಬೇಕು, ಅಳವಡಿಸ್ಕೋಬೇಕು ಜೀವನದಲ್ಲಿ? ಸುಮ್ಮನೆ ಧ್ಯಾನ ಮಾಡ್ಬಿಟ್ರೆ ಸಾಕಾಗತ್ತಾ? ಜ್ಞಾನ ಬೇಕು ತಾನೆ. ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಈ ತರ 18 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲವನ್ನು ಯಥಾವತ್ತಾಗಿ ಅಳವಡಿಸ್ಕೊಂಡ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, 1 ವರ್ಷ, 2 ವರ್ಷ, ಈ ವರ್ಷ, ಮುಂದಿನ ವರ್ಷ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಮಾಡಕ್ ಸಾಧ್ಯತೆ ಅಂತ ಎಲ್ರಿಗೂ ಗೊತ್ತಿದೆ. ಕರೆಕ್ಟಾ ಇಲ್ವಾ? ಸೊ ನಾವು ಮಕ್ಕಳದಿಂದ ಶುರು ಮಾಡೋಣ. ಮಕ್ಕಳಿಗೆ ಏನ್ ಹೇಳ್ತೀವಿ? ತಂದೆ ತಾಯಿಗಳು, ದೊಡ್ಡವರು, ಟೀಚರ್ಸು ಏನ್ ಹೇಳ್ತೀವಿ ಅವರಿಗೆ? ಚೆನ್ನಾಗಿ ಓದು, ಒಳ್ಳೆ ಮಗ ಹಾಕು, ಚೆನ್ನಾಗಿ ಓದಿ ಅಂದ್ರೆ ಆ ಮಗು ದೊಡ್ಡನ ಆಗ್ಬೇಕು. ಹಿ ಹ್ಯಾಸ್ ಟು ಬಿಕಮ್ ಎ ಗುಡ್ ಅಡಲ್ಟ್. ದೊಡ್ಡವರಾಗ್ಬೇಕು, ಒಳ್ಳೆ ಸಂಸ್ಕೃತಿಯನ್ನ ಕಲಿಬೇಕು, ಮಾನವೀಯತೆಯನ್ನ ಕಲಿಬೇಕು, ಒಳ್ಳೆಯವನಾಗ್ಬೇಕು ಅಂತ ಒಂದು ಹೇಳ್ತೀವಿ. ಒಳ್ಳೆಯವನಾಗೋದ್ರ ಜೊತೆಗೆ ಇನ್ನೇನ್ ಹೇಳ್ತೀವಿ? ನೀನು ಡಾಕ್ಟರ್ ಆಗ್ಬೇಕು, ಮುಂದೆ ದೊಡ್ಡ ಉದ್ಯೋಗ ಕಲಿಬೇಕು, ಯು ಹ್ಯಾವ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಹೇಳ್ತೇವೆ ಇಲ್ಲೋ? ಕೆಲವ್ರು ಆ ತರ ಹೇಳ್ತಾರೆ, ಕೆಲವ್ರು ನಿನಗೇನ್ ಇಷ್ಟನೋ ಅದನ್ನ ಸಾಧನೆ ಮಾಡು ಅಂತ ಹೇಳ್ತಾರೆ. ಅದೇ ಅವನಿಗೇನ್ ಇಷ್ಟ ಅಂದ್ರೆ ಅವನು ಅದನ್ನ ಸಮಾಜದಿಂದ ಕಲ್ತಿರ್ತಾನೋ. ನಾನು ಒಂದು ದೊಡ್ಡವನಾದ್ಮೇಲೆ ಒಂದು ದೊಡ್ಡ ಕಾರ್ ತಗೋಬೇಕು. ಫಾರ್ ಎಕ್ಸಾಂಪಲ್ ರೋಲ್ಸ್ ರಾಯ್ ಕಾರ್ ಎಲ್ಲರೂ ಕೇಳಿದಿರಾ? ಒಂದ್ ದೊಡ್ಡ ಮನೆ ಕಟ್ಟಬೇಕು, ಬಂಗಲೆ ಕಟ್ಟಬೇಕು. ಓಕೆ, ಒಂದ್ ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಇಟ್ಕೊಳ್ಳೋಣ. ಒಂದ್ ದೊಡ್ಡ ಬಂಗ್ಲೆ, ಒಂದು ಉದಾಹರಣೆಗೆ ಅವನಿಗೆ ನೀನು ಆ ಬಂಗ್ಲೆ ಕಟ್ಟಕ್ಕೆ ಏನ್ ಮಾಡ್ಬೇಕು? ಅವನು ಓದ್ಬೇಕು, ಪ್ರಾಪಂಚಿಕ ವಿದ್ಯೆ ಕಲಿಬೇಕು, ದುಡಿಬೇಕು, ಹಣ ಸಂಪಾದನೆ ಮಾಡ್ಬೇಕು. ಒಂದ್ ದಿನದಲ್ಲಿ ಆಗುತ್ತಾ? ಸೊ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಹಣ ಗಳಿಸ್ಬೇಕು, ಮನಿ ರಿಚ್ ಆಗ್ಬೇಕು ತಾನೆ. ಆ ಪೇರೆಂಟ್ಸು, ಈಗಿನ ಮೂರ್ಖ ಪೇರೆಂಟ್ಸು ಅದನ್ನೆಲ್ಲ ಹೇಳ್ತಾರೆ. ಅದ್ರ ಜೊತೆಗೆ ಯಾಕೆ ನೀನು ಬುದ್ಧನ ತರ ಆಗ್ಬೇಕು, ಬಸವಣ್ಣನ ತರ ಆಗ್ಬೇಕು, ಸರ್ವಜ್ಞನ ತರ ಆಗ್ಬೇಕು, ರಮಣ ಮಹರ್ಷಿ ತರ ಆಗ್ಬೇಕು? ಅದ್ರ ಜೊತೆಗೆ ನಾನು ಹೇಳೋದು ಅದನ್ನ ಬಿಟ್ಟಲ್ಲ, ಅದ್ರ ಜೊತೆಗೆ ಅವ್ರ ತರ ಯಾಕೆ ಜೀವನ ಮಾಡಬಾರ್ದು? ಅವರ ಜ್ಞಾನವನ್ನ ಯಾಕೆ ಪಡಿಬಾರ್ದು? ಅವರ ಪ್ರಜ್ಞೆ ಯಾಕೆ ಇರಬಾರ್ದು? ಈ ಒಂದು ಮನೆ ಕಟ್ಟೋದ್ ಪ್ರಜ್ಞೆ, ಮಾಮೂಲಿ ಜೀವನದ ಪ್ರಜ್ಞೆ ಒಂದು ಆಧ್ಯಾತ್ಮಿಕ ಪ್ರಜ್ಞೆ. ವಾಟ್ ಅಬೌಟ್ ದಿಸ್ ಇಸ್ ಅಂದ್ರೆ ಒಂದು ಪ್ರಾಪಂಚಿಕ ವರ್ಲ್ಡ್ಲಿ ಗೋಲು, ಪ್ರಾಪಂಚಿಕ ಗುರಿ, ಒಂದೊಂದು ಆಧ್ಯಾತ್ಮಿಕ ಗುರಿ. ಈ ಮನೆ ಕಟ್ಟಬೇಕಾದ್ರೆ ಮನಿ ರಿಚ್ ಬೇಕು. ಏನ್ ಮಾಡ್ಬೇಕು? ದುಡಿಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ನೀತಿವಂತನಾಗಿ ದುಡಿಲಿ, ಹೆಂಗಾರ ದುಡಿಲಿ, ಸಾತ್ವಿಕರಾಗಿರ್ಲಿ, ಒಟ್ಟಿನಲ್ಲಿ ಮನಿ ರಿಚ್ನೆಸ್ ಬೇಕು ತಾನೆ. ಆದ್ರೆ ನೀವು ಜ್ಞಾನವಂತ ಆಗ್ಬೇಕು, ಜ್ಞಾನೋದಯ ಆಗ್ಬೇಕು, ಬುದ್ಧಂತರ ಜೀವನ ಮಾಡ್ಬೇಕು. ಇಲ್ಲ ಶ್ರೀಕೃಷ್ಣ ಅವನು ಮಹಾರಾಜನು ಆಗಿದ್ದ ತಾನೆ, ಆದ್ರೆ ಅವನು ಯೋಗೀಶ್ವರನು ಆಗಿದ್ದ, ಎರಡೂ ಆಗಿದ್ದ ತಾನೆ. ಅವನ ತರ ಯಾಕೆ ಅದನ್ನ ನಾನು ಯೋಗೀಶ್ವರ ಆಗ್ಬೇಕು, ನೀನು ಯೋಗೀಶ್ವರ ಆಗೋ, ಇತ್ಲಾಗೆ ದೊಡ್ಡ ಮನೆನೂ ಕಟ್ಟು, ಈ ತರ ಯಾಕೆ ಹೇಳಲ್ಲ ನಾವು? ಯಾಕೆ ಹೇಳ್ಬಾರ್ದು? ಅಂದ್ರೆ ನಾವು ಹೇಳ್ತೀವಿ, ಅವನಿಗೆ ಆ ತರ ಕಾನ್ಸೆಪ್ಟ್ ಬರುತ್ತೆ. ಹೌದಲ್ಲ ಅಂತ. ನಾವೇ ಸರಿ ಇಲ್ಲ ಅಂದ್ರೆ ಹಂಗಾಗಿ ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಆಯ್ತಪ್ಪ ನೀನ್ ಮನೆ ಕಟ್ಟು, ಬಂಗ್ಲೆ ಕಟ್ಟು, ಎಲ್ಲ ಕಟ್ಟು. ಆ ಮನೆ ಓನರ್ ಯಾರಾಗಿರ್ಬೇಕು? ಭಗವಾನ್ ಬುದ್ಧನಾಗಿರ್ಬೇಕು. ಆ ಮನೇಲಿ ಇರ್ತಕ್ಕಂಥ ಎಲ್ಲರೂ ಬುದ್ಧನಾಗಿರ್ಬೇಕು. ಅಥವಾ ನೀನ್ ದೊಡ್ಡ ಒಂದು ರೋಲ್ಸ್ ರಾಯ್ ಕಾರ್ ಡ್ರೈವರ್ ಈಸ್ ಎ ಬುದ್ಧ, ಓನರ್ ಈಸ್ ಎ ಬುದ್ಧ. ಅವ್ರು ಅಲ್ಲಿ ಒಳಗೆ ಟ್ರಾವೆಲ್ ಮಾಡೋರು ಎಲ್ಲರೂ ಬುದ್ಧ ಆದ್ರೆ ಜೀವನ ಹೆಂಗಿರುತ್ತೆ? ಸೊ ಅದಕ್ಕೆ ಏನ್ ಮಾಡ್ಬೇಕು?
ಇಲ್ಲಿ ಮನಿ ರಿಚ್ ಆಗಕ್ಕೆ ದುಡ್ಡು ಬೇಕು. ಇಲ್ಲಿ ಯು ಹ್ಯಾವ್ ಟು ಬಿಕಮ್ ಭಗವಾನ್ ಬುದ್ಧ, ಯು ಹ್ಯಾವ್ ಟು ಬಿಕಮ್ ಸ್ಪಿರಿಚುವಲ್ ಮಾಸ್ಟರ್. ಇನ್ನೊಂದು ನೀನ್ ತಿಳ್ಕೋಬೇಕು, ಜೀವನ ಆನಂದ ಅಷ್ಟೇ ಅಲ್ಲ, ಪರಮಾನಂದ ಇರಬೇಕು. ಈ ದೊಡ್ಡ ಬಂಗ್ಲೆಯಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಆನಂದ ಪರಮಾನಂದದಿಂದ ಜೀವಿಸಬೇಕು ಅಂದ್ರೆ ನಾವು ಧ್ಯಾನ ಮಾಡಬೇಕು, ಜೀವನ ಶಾಸ್ತ್ರ ಕಲಿಬೇಕು, ಎನರ್ಜಿ ರಿಚ್. ಡೈಲಿ ಧ್ಯಾನ ಮಾಡಿ ಎನರ್ಜಿಯನ್ನು ಅಕ್ಯುಮುಲೇಟ್ ಮಾಡಿ ವಿ ಬಿಕಮ್ ಎನರ್ಜಿ ರಿಚ್. ಅದರ್ ಸೈಡ್, ಇನ್ನೊಂದು ಸೈಡು ವಿ ಬಿಕಮ್ ಮನಿ ರಿಚ್. ಸೊ ದಟ್ ಶುಡ್ ಬಿ ದಿ ಗೋಲ್. ನಾವು ಮಕ್ಕಳಿಗೆ ನಾವು ಅದನ್ನ ಹೇಳಲ್ಲ, ನಾವು ಹೇಳ್ಬೇಕು. ಅವಾಗಿಂದಾನೇ ಹೇಳಿದ್ರೆ ಅವರ ಗುರಿಯನ್ನ ಈ ತರ ನಾ ಹೇಳಿದ ಎಲ್ಲ ಇಲ್ಲಿವರೆಗೂ ಹೇಳಿದ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಂಡು ಒಂದು ಗುರಿ ಸೆಟ್ ಮಾಡ್ಕೊಳ್ತಾರೆ. ಎಲ್ಲಿ 3 ಲೆವೆಲ್ ಅಲ್ಲಿ, ಒಂದು ಅಂತರಾಳದಲ್ಲಿ ಒಂದು ಗುರಿ ಸೆಟ್ ಮಾಡ್ಕೊಳ್ತಾರೆ, ಆ ಪೇಪರ್ ಮೇಲೆ ಬರೀತಾರೆ, ಆಮೇಲೆ ಅದನ್ನ ಚಾಲನೆಯಲ್ಲಿ ತರ್ತಾರೆ, ಭೌತಿಕವಾಗಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ. ದೊಡ್ಡವರಾದ್ಮೇಲೆ ನಾವು ಇವಾಗ ಆ ಗುರಿ ಇಟ್ಕೋಬೇಕು, ಈ ಗುರಿ ಇಟ್ಕೋಬೇಕು, ಧ್ಯಾನ ಮಾಡಬೇಕು, ಜೀವನಶಾಸ್ತ್ರ ಕಲಿಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆ ಮನಸ್ಸನ್ನು ಸರಿ ಮಾಡ್ಕೊಳಕ್ಕೆ ಎಷ್ಟು ಸಾಧನೆ ಕಷ್ಟಪಡ್ತಾ ಇದೀವಿ. ಸೊ ಒನ್ ಈಸ್ ಎನರ್ಜಿ ರಿಚ್ ಅಂಡ್ ಮನಿ ರಿಚ್. ಸೈಂಟಿಸ್ಟ್ ಏನ್ ಮಾಡಿದ್ರು, ನಮಗೆ ಎಲ್ಲಾ ವಸ್ತು ಸುಖ ಭೋಗ್ಯಾದಿಗಳನ್ನ, ಈಗ ಮೊಬೈಲು ವಸ್ತುಗಳು, ಕಾರು, ಏರೋಪ್ಲೇನು ಎಲ್ಲ ಕೊಟ್ರು. ಅದರಿಂದ ನಮಗೆ ಕಂಫರ್ಟ್ ಸಿಕ್ತು, ಆದ್ರೆ ಖುಷಿ ಸಂತೋಷವನ್ನು ಕೊಡ್ಲಿಲ್ಲ. ಆದ್ರೆ ಸೇಂಟು ಮತ್ತೆ ಋಷಿ ಮುನಿಗಳು ಏನ್ ಕೊಟ್ರು, ಆನಂದವನ್ನು ಕೊಟ್ರು. ಜ್ಞಾನದಿಂದ ಆನಂದ ಸಿಗುತ್ತೆ. ದೇ ಗಿವ್ ಹ್ಯಾಪಿನೆಸ್ ಟು ದಿ ವರ್ಲ್ಡ್ ಅಂಡ್ ಸೈಂಟಿಸ್ಟ್ ಗಿವ್ ಕಂಫರ್ಟ್ ಟು ದಿ ವರ್ಲ್ಡ್. ಸೊ ಎರಡೂ ಬೇಕು ಅಂತ ಹೇಳಿದ್ರೆ ನಾವು ಈ ತರ ಗುರಿಗಳನ್ನ ಇಟ್ಕೊಂಡ್ರೆ ಹೆಂಗಿರುತ್ತೆ. ಸೊ ಒನ್ ಸೈಡ್ ಮನಿ ರಿಚ್, ಫಾರ್ ಎಕ್ಸಾಂಪಲ್ ನೀವು ಮರ್ಸಿಡೀಸ್ ಕಾರ್ ಬೆಂಜ್ ಇರುತ್ತೆ, ಡ್ರೈವರ್ ಈಸ್ ಎ ಬುದ್ಧ, ಓನರ್ ಈಸ್ ಎ ಬುದ್ಧ, ಅದ್ರಲ್ಲಿ ಒಳಗಿರೋರು ಎಲ್ಲರೂ ಬುದ್ಧರೇ ಆಗ್ಬಿಟ್ರೆ ಆ ಟ್ರಾವೆಲಿಂಗ್ ಹೆಂಗಿರುತ್ತೆ. ಸೊ ಹಂಗೆ ಆ ತರ ಗುರಿಗಳನ್ನ ನಮ್ಮ ಮಕ್ಕಳಿಗೆ, ಮುಂದಿನ ಜನರೇಷನ್ಗೆ ನಾವು ಅಡ್ವೈಸ್ ಮಾಡಬೇಕು. ಆದ್ರೆ ನಮಗೆ ಅಡಲ್ಟ್ಸಿಗೆ ಯಾರು ಅಡ್ವೈಸ್ ಮಾಡಲ್ಲ, ನಾವೇ ತಿಳ್ಕೋಬೇಕು. ಧ್ಯಾನ ಮಾಡ್ತಾ ಜೀವನ ಶಾಸ್ತ್ರ ಕಲಿತಾ ಆಧ್ಯಾತ್ಮಿಕ ಜೀವನದಲ್ಲಿ ತೊಡಕೊಂಡು ಈ ಪ್ರಾಪಂಚಿಕ ಜೀವನ, ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ಕೌಟುಂಬಿಕ ಜೀವನ ಜೊತೆಗೆ ಆಧ್ಯಾತ್ಮಿಕ ಜೀವನ ಆಡಿಸ್ಕೊಂಡು ಈ ಗುರಿಗಳನ್ನ ನಾವು ಸೆಟ್ ಮಾಡ್ಕೋಬೇಕು. ಅದಕ್ಕಾಗಿ ಒಂದು ಪುಸ್ತಕ ಇಟ್ಕೋಬೇಕು. ಇದು ಹೇಳಿದ ಎಲ್ಲ ಅಂಶಗಳನ್ನ ಅಳವಡಿಸ್ಕೊಂಡ್ರೆ ನಾವು ಈ ಜನ್ಮದಲ್ಲಿ ಆ ಗುರಿ ಮುಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡಕ್ ಮುಂಚೆ ಒಂದು ಎಕ್ಸಾಂಪಲ್. ಬ್ರೂಸ್ಲಿ ಕೇಳಿದಿರ ನೀವು? 1970s ಅಲ್ಲಿ ಬ್ರೂಸ್ಲಿ ಅಂತ ಅವನು ಬಾಡಿ ಬಿಲ್ಡರು, ಆಮೇಲೆ ಗೊತ್ತಲ್ಲ ನಿಮ್ ಕರಾಟೆ. ಸೊ 1970 ಅವನು ಒಂದು ಪೇಪರ್ ಅಲ್ಲಿ ಬರೆದು ಇಟ್ಕೊಂತ ಒಂದು ಯಾವುದೋ ಒಂದು ಮನೆಯಲ್ಲಿ ಇಡ್ತಾನೆ, ಐ ಎಮ್ ಎ ನಂಬರ್ 1 ಕರಾಟೆ ಪರ್ಸನ್ ಇನ್ ಎಂಟೈರ್ ವರ್ಲ್ಡ್ ಅಂಡ್ US ಅಂತ ಬರ್ದಿರ್ತಾನೆ. 10 ವರ್ಷ ಆದ್ಮೇಲೆ ಅವನು ಯಾವಾಗ ನಂಬರ್ 1 ಆಗ್ತಾನ US ಅಲ್ಲಿ, ಅವಾಗ ಅದನ್ನು ತೆಗೆದು ನೋಡ್ತಾನೆ. ದಟ್ ವಾಸ್ ಹಿಸ್ ಗುರಿ. ಅಂದ್ರೆ ಆ ಗುರಿಯನ್ನ ಆ ಶೂನ್ಯ ಮನಸ್ಸಿದ್ದಾಗ ಬಿತ್ತಿದ ಅವನು. ನಾವೆಲ್ಲ ಧ್ಯಾನ ಮಾಡ್ತಾ ಶೂನ್ಯ ಸ್ಥಿತಿಗೆ ಹೋಗಿ ನಮ್ಮ ಗುರಿ ಏನು ಅಂತ ಆ ಸಮಯದಲ್ಲಿ ನಮ್ಗೆ ಬಿತ್ತಿದ್ರೆ ಅದು ಕೆಲವಾರು ವರ್ಷದ ನಂತರ ಅದು ಮರವಾಗಿ ಬೆಳೆದು ಫಲ ಕೊಡುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು.